ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮಂತ್ರಿಯಾಗಿ ಮಗನಿಗೆ ಟಿಕೆಟ್ ಕೇಳೋದಿಲ್ಲ, ಹೈಕಮಾಂಡ್ನಿಂದಲೇ ಟಿಕೆಟ್ ಕೊಟ್ರೆ ಚುನಾವಣೆಗೆ ಹೋಗ್ತೀವಿ. ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡಿಸೋ ಬಗ್ಗೆ ಬೆಂಬಲಿಗರಿಗೆ ಸ್ಪಷ್ಟನೆ ನೀಡಿದ ಹೆಬ್ಬಾಳ್ಕರ್. ಮುಜರಾಯಿ ದೇಗುಲಗಳಿಗೆ ಆದಾಯದಲ್ಲಿ ದಿಢೀರ್ ಹೆಚ್ಚಳ, ಶಕ್ತಿ ಯೋಜನೆಯಿಂದಾಗಿ ದೇವಸ್ಥಾನ ಭೇಟಿಯಲ್ಲೂ ಹೆಚ್ಚಿದ ಭಕ್ತ ಸಾಗರ. 2023ರಲ್ಲಿ ಬರೋಬ್ಬರಿ 390 ಕೋಟಿ ಆದಾಯ ಗಳಿಕೆ, 2022ಕ್ಕೆ ಹೋಲಿಸಿದ್ರೆ 150 ಕೋಟಿ ರೂಪಾಯಿ ಹೆಚ್ಚಳ. ಯಮದೂತನಾಗಿ ಸಂಚರಿಸುತ್ತಿರುವ ಬಿಎಂಟಿಸಿ ಬಸ್ಗಳು ಸಿಕ್ಕಾಪಟ್ಟೆ ವೇಗ, ಸಣ್ಣ ಮಿರರ್ನಿಂದ ಡ್ರೈವರ್ಗಳಿಗೆ ಸಮಸ್ಯೆ. 4 ವರ್ಷಗಳಲ್ಲಿ ಬರೋಬ್ಬರಿ 120 ಮಂದಿ ಬಲಿ. ಮನೆಯಲ್ಲಿ ಬಟ್ಟೆ ತೊಳಿಬೇಕು, ಕಸ ಗುಡಿಸಿ ನೀರು ಹಾಕಬೇಕು, ಊಟ ತಂದುಕೊಟ್ಟು ಪಾತ್ರೆಗಳನ್ನು ತೊಳಿಬೇಕು. ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ವಿದ್ಯಾರ್ಥಿಗಳ ದುರ್ಬಳಕೆ. ಹಾವೇರಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಾಚಾರ್ಯರ ವಿರುದ್ಧ ಜನಾಕ್ರೋಶ. ವೀಕೆಂಡ್ ಮಸ್ತಿಗೆ ಮತ್ತಷ್ಟು ಥ್ರಿಲ್. ನಾಗರಹೊಳೆ ಕಬಿನಿ ಸಫಾರಿಗೆ ಹೋದವರಿಗೆ ರಸದೌತಣ. ವೀರನ ಹೊಸಹಳ್ಳಿ HD ಕೋಟೆ ವ್ಯಾಪ್ತಿಯಲ್ಲಿ ಹುಲಿಗಳ ದರ್ಶನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.